ಓದುಗೆ ವಾಹಿನಿ ಅರ್ಪಿಸುವ ಕನ್ನಡ ಟಾಕೀಸಿನ 2ನೇ ಕಂತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರವಿ ಕಾಣದ್ದನ್ನು ಕವಿ ಕಂಡ, ಕೆಲವೊಮ್ಮೆ ಕವಿ ಕಾಣದ್ದನ್ನು ಕನ್ನಡ ಚಿತ್ರರಂಗದ ಸಾಹಿತಿಗಳು ಕಂಡಿದ್ದಾರೆ. ಇಂತಹ ಕೆಲವು ಉತ್ಕೃಷ್ಟ ಸಾಹಿತಿಗಳ ಗೀತೆಗಳು ಕೆಲವೊಮ್ಮೆ ನಮ್ಮಂತಹ ಸಾಮಾನ್ಯ ಜನರಿಗೆ ಅರ್ಥವಾಗೋದು ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಇಂದಿನ ಕಂತಿನಲ್ಲಿ ಅಂತಹ ಸಾಹಿತಿಗಳ ಕೆಲವು ಆಯ್ದ ಉತ್ಕೃಷ್ಟ ಗೀತೆಗಳನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಪಡೋಣ. ಆಸುಮಾಸೆ ಕೂದಲೇ ನಾಚಲೆ ತು ನಾಚಲೆ. ಆಸುಮಾಸೆ ಅಂದರೆ ಆ ಸುಮವೆಂಬ ಹುಡುಗಿಯ ಕೂದಲೆ, ಕೂದಲು, ಆ ಸುಮವೆಂಬ ಹುಡುಗಿಯ ಕೂದಲು. ನಾಚುಲೆ ತು ನಾಚುಲೆ, ನಾಚುಲೆ ಅಂದರೆ ನಾಚ್ಕೊಳ್ಳಲೆ. ಆ ಸುಮವೆಂಬ ಹುಡುಗಿಯ ಕೂದಲನ್ನು ನೋಡಿ ನಾಚ್ಕೊಳ್ಳಲೆ ನಾಚ್ಕೊಳ್ಳಲೆ ಅಂತ ಇಲ್ಲಿ ಸಾಹಿತಿ ಹೇಳ್ತಾ ಇದ್ದಾನೆ. ಅದ್ಭುತ. ಆದರೆ ಶ್ರವಣರೇ, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಸಾಹಿತಿ ಇಲ್ಲಿ ನಾಚ್ಕೋ ಅಂತ ಯಾರಿಗೆ ಹೇಳ್ತಿದ್ದಾನೆ ಅಂತ. ಸಾಹಿತಿ ಇಲ್ಲಿ ನಾಚ್ಕೋ ಅಂತ ಒಂದು ಹೆಣ್ಣಿಗೆ ಹೇಳ್ತಿಲ್ಲ, ಒಂದು ಗಂಡಿಗೆ ಹೇಳ್ತಿದ್ದಾನೆ ಇಲ್ಲಿ. ಅದೇ ನಿನ್ನ ವಿಶೇಷತೆ ನೋಡಿ ಸಂದೀಪ್ ಅವರೇ, ಇಲ್ಲಿವರೆಗೂ ನಾಚಿಕೆ ಅನ್ನೋದು ಬರೀ ಹೆಣ್ಣಿಗೆ ಸೀಮಿತವಾಗಿತ್ತು. ಆದರೆ ಇಲ್ಲಿ ಸಾಹಿತಿ ಗಂಡಿಗೆ ನಾಚ್ಕೋ ಅಂತ ಹೇಳ್ಬಿಟ್ಟು ಒಂದು ಸೀಮೋಲ್ಲಂಘನೆ ಮಾಡ್ತಾ ಇದ್ದಾನೆ. ಅದ್ಭುತವಾದ ಸಾಹಿತ್ಯ, ಬಹಳ ಅದ್ಭುತ. बैठे बैठे हम बात कर लेंगे, चार बात कर लेंगे. बैठे बैठे हम बात कर लेंगे, चार बात कर लेंगे. ನೋಡಿ, ಬೈಟೆ ಬೈಟೆ ಅಂದರೆ ಬೇಟೆಗೆ ಹೋದಾಗ, ನಾಯಕ ಬೇಟೆಗೆ ಹೋದಾಗ ಚಾರುಬಾತ್ ಮತ್ತು ಹಮಬಾತ್ ಎನ್ನುವ. ಸಂದೀಪ್ ಅವರೇ, ಈ ಚಾರುಬಾತ್ ಮತ್ತೆ ಹಮಬಾತ್ ಅಂದ್ರೆ ಏನು? ನೋಡಿ, ನೀವು ಖಾರ ಬಾತ್ ಅಂತ ಕೇಳಿರ್ತೀರಾ, ಕೇಸರಿ ಬಾತ್ ಅಂತಾನು ಕೇಳಿರ್ತೀರಾ, ಚೌಚೌ ಬಾತ್ ಅಂತಾನು ಕೇಳಿರ್ತೀರಾ. ಆ ಸಾಹಿತಿ ಒಂಥರ ಬ್ರಹ್ಮ ಇದ್ದಾಗೆ, ಅವನಿಗೆ ತನ್ನದಾದ ಲೋಕ ಸೃಷ್ಟಿಸುವ ಶಕ್ತಿ ಇರುತ್ತೆ. ಆದ್ರಿಂದ ಅವನಲ್ಲಿ ಕಾಲ್ಪನಿಕ ಸಸ್ಯಾಹಾರಿ ಬಾತುಗಳಾದ ಚಾರುಬಾತ್ ಮತ್ತು ಹಮಬಾತ್ ಅನ್ನು ಅವನಲ್ಲಿ ಸೃಷ್ಟಿಸಿದ್ದಾನೆ. ನೋಡಿ, ಮುಂದಿನ ಸಾಲಲ್ಲಿ ಏನ್ ಬರುತ್ತೆ? ಕರಲಿಂಗೆ, ಕರದಲ್ಲಿ ತರಲ್ ಹೇಗೆ. ಬೇಟೆಗೆ ಹೋದಾಗ ಸಸ್ಯಾಹಾರಿ ಬಾತುಗಳಾದ ಹಮಬಾತ್ ಮತ್ತು ಚಾರುಬಾತ್ ಅನ್ನು ಕರದಲ್ಲಿ ತರಲ್ ಹೇಗೆ ಅಂತ ಕೇಳ್ತಿದ್ದಾನೆ. ನೋಡಿ ಶ್ರವಣರೇ, ಅರಣ್ಯಕ್ಕೆ ಹೋದಾಗ ನೀವೇನ್ ತರ್ಬೋದು? ತಲೆಮಾಂಸ ತರ್ಬೋದು, ಬೋಟಿ ತರ್ಬೋದು. ಅದನ್ನ ಬಿಟ್ಟು ಈ ಸಸ್ಯಾಹಾರಿ ಬಾತುಗಳಲ್ಲಿ ಯಾರೋ ತರಕಾಗತ್ತಾ? ಅದನ್ನ ನಮ್ಮ ನಾಯಕ ಹೇಳ್ದ. ಅದಕ್ಕೆ ಉತ್ತರವಾಗಿ ಮುಂದಿನ ಸಾಲಗಳಲ್ಲಿ ನಾಯಕ ಏನ್ ಹೇಳ್ತಾಳೆ? ರೈಟೇ ರೈಟೇ ನಾವು ಮಾತನಾಡುವ, ನಾಲ್ಕು ಮಾತನಾಡುವ. ನೋಡಿ ಶ್ರವಣರೇ, ಇಂದಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಡಿವೋರ್ಸ್ ತನಕ ಹೋಗೋ ಕಾಲ. ಈಗ ನಾಯಕ ನಾನು ಬೇಟೆಗೆ ಹೋದಾಗ ತರಲ್ ಹೇಗೆ, ಸಸ್ಯಾಹಾರಿ ಬಾತುಗಳನ್ನು ತರಲ್ ಹೇಗೆ ಅಂತ ಕೇಳಿದಾಗ ನಾಯಕಿ ಕೋಪ ಮಾಡ್ಕೊಳ್ತಾನೆ, ಬಾ ಪಕ್ಕದಲ್ಲಿ ಕೂತ್ಕೋ, ಸಮಾಧಾನವಾಗಿ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಬಹುಶಃ ಇಲ್ಲಿ ಸಾಹಿತಿ ಪ್ರೇಮಿಗಳಿಗೆ ಒಂದು ಗುಪ್ತ ಸಂದೇಶ, ಹಿಡನ್ ಮೆಸೇಜ್ ಕೊಡಲು ಪ್ರಯತ್ನಿಸಿದ್ದಾನೆ ಅಲ್ವಾ ಸಂದೀಪ್ ಅವರೇ? ಈ ಸಾಹಿತಿಯ ಬುದ್ಧಿವಂತಿಕೆ ತುಂಬಾ ಮೆಚ್ಚಬೇಕು ಶ್ರವಣರೇ. ಅದ್ಭುತ, ಅದ್ಭುತ, ಬಹಳ ಅದ್ಭುತ. ರಂಜನೆ ಅರಾನೆ ರಂಜನೆ ಅರಾನೆ ರಂಜನೆ ಅರಾನೆ ರಂಜನಾರೆ. ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ರಾಂಜಾನೆ ರಾಂಜಾನೆ. ನೋಡಿ ಶ್ರವಣರೇ, ರಾಂಜಾನೆ ಅಂದರೆ ರನ್ನ ಮೆಚ್ಚಿದ ಜಾಣೆ. ಈ ಚಿತ್ರದಲ್ಲಿ ನಾಯಕನ ಹೆಸರು ರನ್ನ ಅಂತ. ಅಂದ್ರೆ ರನ್ನ ಮೆಚ್ಚಿದ ಕೂಡಲೇ ನಾಯಕಿ ಜಾಣೆ ಆಗೋದು ಅಂತ ಹೇಳ್ತಿದ್ದಾರೆ. ಮುಂದಿನ ಸಾಲುಗಳು ಹೇಳಿ ಸಂದೀಪ. ನೋಡಿ, ನನ್ನ ಮನಸ್ಸು ಹಾಡಿದ ತಿತಿಲಿ ತಿತಿಲಿ, ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ. ನನ್ನ ಮನಸ್ಸು ಹಾಡಿದ ತಿತಿಲಿ. ತಿತಿಲಿ ಅಂದರೆ ತಿಥಿಯಲ್ಲಿ, ತಿಥಿಯಲ್ಲಿ ಅಂದರೆ ಸತ್ತ ಮೇಲೆ. ನನ್ನ ಮನಸ್ಸು ಸತ್ತ ಮೇಲೆಯೂ ನಿನ್ನ ಬಗ್ಗೆ ಹಾಡುತ್ತಿದೆ. ನಿನ್ನೆ ನೋಡುತ್ತಾ ತಿತಿಲಿ, ನನ್ನ ಮನಸ್ಸು ಸತ್ತ ಮೇಲೆಯೂ ನಿನ್ನನ್ನೇ ನೋಡುತ್ತಿದೆ. ಶ್ರವಣವರೇ, ಸತ್ತ ಮೇಲೂ ನಿನ್ನೆ ನೋಡುತ್ತಿದೆ ಅಂದ್ರೆ ಹೇಗೆ? ಅದು ಭೂತವಾಗಿಯೋ, ಪಿಶಾಚಿಯಾಗಿಯೋ, ಅಥವಾ ಬ್ರಹ್ಮ ರಾಕ್ಷಸವಾಗಿಯೋ, ಅದು ಅವರ ಕರ್ಮಕ್ಕೆ ಅನುಗುಣವಾಗಿರ್ಬೋದಲ್ವೇ? ಇರಬಹುದು. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಅದಲ್ಲ ಸಂದೀಪ್ ಅವರೇ. ನಾವಿಲ್ಲಿ ಗಮನಿಸಬೇಕಾದ ಅಂಶ ಬೇರೆ ಇದೆ. ಏನಂದ್ರೆ ನಾವು ಇಲ್ಲಿವರೆಗೂ ಅಮರ ಮಧುರ ಪ್ರೇಮ ಬಗ್ಗೆ ಕೇಳಿದ್ದೇವೆ, ಅಮರ ಮಧುರ ಪ್ರೇಮ. ಆದ್ರೆ ಇಲ್ಲಿ ಸಾಹಿತಿ ಅಮರ ಮಧುರ ಮರಣೋತ್ತರ ಪ್ರೇಮದ ಬಗ್ಗೆಯೂ ಮಾತನಾಡಿದ್ದಾರೆ. ಅದ್ಭುತ ಶ್ರವಣವರೇ, ಈ ಸಾಹಿತ್ಯವನ್ನು ಮೆರೆದಿದ್ದಾನೆ ಶ್ರವಣವರೇ. ನಿಜವಾಗಿ ಬಹಳ ಅದ್ಭುತ. ಹಲ್ಕಾ ನನ್ನ ಮಕ್ಕಳ ಅವಳ ಹಿಂದಿ ಪದಗಳು ಕಾಣ್ರೋ. ಅಲ್ಲ ಶ್ರವಣ, ನಾವ್ ಇಷ್ಟೊತ್ತು ಮಾಡಿದೆಲ್ಲ ವೇಸ್ಟ್ ಆಗೋಯ್ತು ಅಲ್ಲ. ನಮ್ಮ ಕನ್ನಡ ಸಾಹಿತಿಗಳಿಗೆ ಗೀತೆಗಳಲ್ಲಿ ಆ ಹಿಂದಿ ಪದಗಳನ್ನು ಸೇರಿಸೋಕೆ ಏನ್ ಚಟವೇ? ಈ ಚಟಕ್ಕೆ ಏನಾದ್ರು ಮತ್ತಿದ್ಯಾ ಏನು? ಇಲ್ಲ ಸಂದೀಪ್ ಅವರೇ, ಇಲ್ಲ. ಚಟಕ್ಕೆ ಮದ್ದಿದೆ, ಇದು ಚಟ ಅಲ್ಲ, ಚಿವುಲು. ಚಿವುಲಿಗೆ ಮದ್ದಿಲ್ಲ ಸಂದೀಪ್ ಅವರೇ, ಚಿವುಲಿಗೆ ಮದ್ದಿಲ್ಲ.
ಇಲ್ಲಿಗೆ ನಮ್ಮ 2ನೇ ಕಂತು ಮುಕ್ತಾಯಗೊಂಡಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ